ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ನನ್ನನ್ನು ನೋಡಿ ನಕ್ಕಿದ್ದು ಯಾರು ಡಸ್ಕಿ ಎಂದು ಗರ್ಜಿಸಿದ. ಅದು ಆ ನರ್ಸ್ ಅಂತ ಇರಲು, ಹಲೋ ಡಸ್ಕಿ, ನರ್ಸ್ ಇಲ್ಲ, ಯಾರೂ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಯಾ? ಇದೆಲ್ಲ ನೀನು ಮಾಡ್ತಾ ಇರುವ ನಾಟಕ ಎಂದು ಎದ್ದು ಕುಳಿತು. ನೋಡು ಡಸ್ಕಿ, ನೀನು ಹೀಗೆ ಮಾತನಾಡಿ ನನ್ನನ್ನು ಕೆರಳಿಸಲು ನೋಡಿ ಅನವಶ್ಯಕವಾಗಿ ನಿನಗಿರುವ ಮೌಲ್ಯವನ್ನು ಕಳ್ಕೊಳ್ಬೇಡ. ನಾವು ದೈಹಿಕವಾಗಿ ಸೇರದೆ ಡಾಕ್ಟರ್ ಮೂಲಕ ಮಗುವನ್ನು ಪಡ್ಕೊಳ್ತಾ ಇದ್ದೇವೆ ಅಷ್ಟೆ. ಇನ್ನೂ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಚರ್ಚೆ ಬೇಡ. ನಾನೇನು ನಿನಗೆ ಮನವೊಲಿಸಲು ಪ್ರಯತ್ನಿಸ್ತಾ ಇದ್ದರೆ ನೀನು ಮಾತನಾಡಿ ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ ಎನ್ನುತ್ತಾ ಎದ್ದು ಸಿಗರೇಟ್ನ ತಗೊಂಡು ಬಾಲ್ಕನಿಗೆ ಹೋದ ಸೌರಭ್. ಹೋಗ್ತಾ ಇದ್ದ ಸೌರಭ್ನನ್ನು ನೋಡುತ್ತಾ ಚಿಕ್ಕದಾಗಿ ನಿಟ್ಟುಸಿರನ್ನ ಬಿಟ್ಟ ಅಕ್ಷತಾ ಸೀರೆಯನ್ನು ಸರಿಪಡಿಸ್ಕೊಳ್ತಾ, ಯಾಕೆ ಸೌರಭ್ ಅವರೇ ನೀವು ಹೀಗೆ ಮಾಡ್ತಾ ಇದ್ದೀರಿ? ನಿಮಗೆ ನನ್ನ ಮೇಲೆ ಸ್ವಲ್ಪವಾಗಿ ಪ್ರೀತಿ ಶುರುವಾಗ್ತಾ ಇದೆ, ಆದರೆ ನೀವೇ ಬಲವಂತವಾಗಿ ಅದನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಇಲ್ಲ ಅಂದಿದ್ರೆ ಮೊದಲು ನನ್ನ ಮುಖ ನೋಡಲು ಇಷ್ಟಪಡದೇ ಇದ್ದ ನೀವು ಈಗ ಹೀಗೆ ನನ್ನೊಂದಿಗೆ ಇರ್ತಾ ಇದ್ರಾ? ಅದು ಪ್ರೀತಿ ಅಲ್ವೇ? ಇದು ವ್ಯಾಮೋಹ ಅಂತ ನೀವು ಅಂದ್ಕೊಂಡಿದ್ದೀರಿ, ಆದರೆ ಇದು ಪ್ರೀತಿ ಎಂದು ನಾನು ಹೇಳ್ತಾ ಇದ್ದೇನೆ. ವ್ಯಾಮೋಹವೇ ಆಗಿದ್ದರೆ ಅಷ್ಟು ಹತ್ತಿರ ಬಂದ ನನ್ನನ್ನು ನೀವು ಎಂದೋ ಸಂಪೂರ್ಣವಾಗಿ ನಿಮ್ಮ ಸ್ವಂತ ಮಾಡ್ಕೊಳ್ತಾ ಇದ್ರಿ. ಆದರೆ ಎಲ್ಲೋ ನಿಮ್ಮಲ್ಲಿ ಹಾಗೆ ಮಾಡುವುದು ತಪ್ಪು ಎನ್ನುವ ಸಂಸ್ಕಾರವಿದೆ. ಅದಕ್ಕಾಗಿಯೇ ಪಕ್ಕದಲ್ಲಿ ಇರುವ ನನ್ನನ್ನು ನಿಮ್ಮಲ್ಲಿ ಸಂಪೂರ್ಣವಾಗಿ ಸೇರಿಸಿಕೊಳ್ಳಲು ನಿಮಗೆ ಆಗ್ತಾ ಇಲ್ಲ. ಹಾಗಂತ ನನಗೆ ದೂರವಾಗಿಯೂ ಕೂಡ ಇರಲಾರಿರಿ, ಹತ್ತಿರವೂ ಕೂಡ ಬರಲಾರಿರಿ. ಆದರೆ ನಿಮ್ಮ ಈ ವರ್ತನೆಗೆ ಯಾವುದೋ ಬಲವಾದ ಕಾರಣ ಇದೆ ಎಂದೇ ನಾನು ಭಾವಿಸ್ತೇನೆ. ಅದೇನು ಎಂದು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಆಲೋಚನೆಯನ್ನು ನಾನು ಬದಲಾಯಿಸಲು ಸಾಧ್ಯ. ಅಕ್ಷತಾ, ಸೌರಭ್ನನ್ನು ನಾನು ನಿಮ್ಮನ್ನು ಬದಲಾಯಿಸ್ತೇನೆ. ನಿಮ್ಮ ವರ್ತನೆಗೆ ಕಾರಣವೇನೆಂದು ತಿಳ್ಕೊಂಡು ಖಂಡಿತ ನಿಮ್ಮನ್ನು ಬದಲಾಯಿಸ್ತೇನೆ ಎಂದುಕೊಂಡು ಅಕ್ಷತಾ ಹಾಗೆ ಮಲಗಿದ್ಲು. 20 ನಿಮಿಷಗಳ ನಂತರ ರೂಮಿಗೆ ಬಂದ ಸೌರಭ್ ಬೆಡ್ ಮೇಲೆ ಮಲಗಿದ ಅಕ್ಷತಾನ ನೋಡಿ ಬಾಲ್ಕನಿ ಬಾಗಿಲು ಮುಚ್ಚಿ ಬಂದು ಅವಳ ಪಕ್ಕದಲ್ಲಿ ಮಲಗಿ ಸೊಂಟದ ಸುತ್ತ ಕೈನ ಹಾಕಿ ಇನ್ನಷ್ಟು ಹತ್ತಿರಕ್ಕೆ ಎಳ್ಕೊಂಡು ಅವಳ ಹೃದಯವನ್ನು ತನ್ನ ತಲೆದಿಂಬನ್ನಾಗಿ ಮಾಡಿಕೊಂಡು ನಿದ್ರಿಸಿದ. ಸೌರಭ್ ಬರುವುದು, ತನ್ನನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳೋದು ಎಚ್ಚರವಾಗಿಯೇ ಇದ್ದ ಅಕ್ಷತಾಗೆ ಗೊತ್ತಾಗ್ತಾನೆ ಇತ್ತು. ಆದರೆ ಅವಳು ಸುಮ್ಮನಿದ್ಲು. ಮರುದಿನ ಬೆಳಗ್ಗೆ ಹಿಂದಿನ ದಿನ ಹೇಳಿದಂತೆಯೇ ಬೆಳಗ್ಗೆ ಬೇಗನೆ ಖಾಲಿ ಹೊಟ್ಟೆಯಲ್ಲಿ ಅಕ್ಷತಾನ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸೌರಭ್. ಅಕ್ಷತಾ ಕೂಡ ಇನ್ನೂ ಹೇಳಿದ್ರೂ ಕೇಳೋದಿಲ್ಲ ಎಂದು ಅರ್ಥ ಮಾಡಿಕೊಂಡು ಸುಮ್ಮನೆ ಅವನ ಜೊತೆ ಹೋದ್ಲು. ತಾನಾಗಿಯೇ ಅವನಲ್ಲಿ ಬಂದ ಬದಲಾವಣೆಯನ್ನು ಸ್ವಾಗತಿಸಬೇಕೆಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷಿಸಿ ಅಕ್ಷತಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಸಂಜೆವರೆಗೂ ಆಸ್ಪತ್ರೆಯಲ್ಲಿ ಬ್ಯುಸಿಯಾಗಿದ್ದ ಸೌರಭ್ ಯಶಸ್ವಿಯಾಗಿ ಕೆಲಸ ಮುಗಿಸ್ಕೊಂಡು ಡಾಕ್ಟರ್ ಬಳಿ ಅಕ್ಷತಾ ಸಂಬಂಧಿಸಿದ ಡಯಟ್, ಮೆಡಿಸಿನ್ಸ್, ಎಚ್ಚರಿಕೆಗಳು ಎಲ್ಲವನ್ನ ತೆಗೆದುಕೊಂಡು ಮನೆಗೆ ಹೊರಟರು. ಅಂದಿನಿಂದ ಸೌರಭ್ ಅಕ್ಷತಾಳನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ತಾ ಇದ್ದ. ಸೌರಭ್ ಸುತ್ತ ಯಾವಾಗಲೂ ಒಂದು ಕಣ್ಣನ್ನಿಟ್ಟಿದ್ದ ರಾಧಾ ಅವರಿಗೂ ಅಕ್ಷತಾ ಗರ್ಭಧಾರಣೆ ಯೋಜನೆ ಬಗ್ಗೆ ತಿಳಿದು ಹೋಯಿತು. ಸೌರಭ್ ಮನೆಗೆ ಹೋಗಲು ರಾಧಾ ಅವರು ಬಹಳನೇ ಪ್ರಯತ್ನಗಳನ್ನು ಮಾಡಿದರು. ಆದರೆ ಸೌರಭ್ ತಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಯಾರನ್ನು ಕೂಡ ಮನೆಗೆ ಬಿಡಬಾರ್ದು ಅಂತ ಸೆಕ್ಯೂರಿಟಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ರಿಂದ ರಾಧಾ ಅವರು ಮನೆಗೆ ಹೋಗೋದು ಆಗಿರಲಿ, ಕನಿಷ್ಠ ಗೇಟ್ ಕೂಡ ದಾಟಲು ಸಾಧ್ಯ ಆಗಲಿಲ್ಲ. ಇನ್ನೂ ಪ್ರಯೋಜನ ಇಲ್ಲ ಎಂದು ಅರ್ಥ ಮಾಡಿಕೊಂಡ ರಾಧಾ ಅವರು ತಮ್ಮ ಮುಂದಿನ ದಾಳವನ್ನು ಕೂಡ ಸಿದ್ಧಪಡಿಸಿಕೊಂಡ್ರು. ತಕ್ಷಣ ಯಾರಿಗೋ ಫೋನ್ ಮಾಡಿ ವಿಷಯ ಹೇಳಿ ಆ ಕಡೆಯಿಂದ ಅವರು ಹೇಳಿದ್ದನ್ನು ಕೇಳಿದ ನಂತರ ಸಂತೋಷದಿಂದ ನಗುತ್ತಾ ಕಾಲ್ ಕಟ್ ಮಾಡಿದರು. ರಾಮರಾವ್ ಮನೆಗೆ ಹೊರಟರು. ಹೀಗೆ ದಿನಗಳು ಕಳೆಯುತ್ತಾ 1 ವಾರದ ನಂತರ ಸೌರಭ್ ಶೂಟಿಂಗ್ಗೆ ಹೋದ ನಂತರ ಬೋರ್ ಆದ ಅಕ್ಷತಾ ತಮ್ಮ ರೂಮ್ನಲ್ಲಿರುವ ಟಿವಿಯನ್ನು ಆನ್ ಮಾಡಿಕೊಂಡು ನೋಡ್ತಾ ಚಾನಲ್ಗಳನ್ನು ಬದಲಾಯಿಸ್ತಾ ಇದ್ದಾಗ ಸೌರಭ್ ಸಂಬಂಧಿಸಿದ ಹಳೆಯ ಸಂದರ್ಶನವೊಂದು ಪ್ರಸಾರವಾಗ್ತಾ ಚಾನಲ್ ಬಳಿ ನಿಲ್ಲಿಸಿದ್ಲು. ಅದರಲ್ಲಿ ನೋಡ್ತಾ ಇದ್ಲು
ಆಂಕರ್ ಕೇಳ್ತಾ ಇದ್ದ ಪ್ರಶ್ನೆಗಳಿಗೆ ನಗುತ್ತಾನೆ ಉತ್ತರಿಸ್ತಾ ಇದ್ದಾನೆ ಸೌರಭ್. ಆಂಕರ್: ಸರ್, ಇಂಡಸ್ಟ್ರಿಯಲ್ಲಿ ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನೀವು ಒಮ್ಮೆ ಮದುವೆಗೆ ಸಿದ್ಧ ಎಂದರೆ ನಿಮಗಾಗಿ ಸುಂದರ ಹುಡುಗಿಯರು ಕ್ಯೂನಲ್ಲಿ ನಿಲ್ತಾರೆ. ಹಾಗಾದರೆ ನೀವು ಮದುವೆಯಾಗುವ ಹುಡುಗಿ ಹೇಗಿರಬೇಕು ಎಂದು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೌರಭ್ ನಗುತ್ತಾ, ನನಗೆ ಈಗಲೇ ಮದುವೆಯಾಗುವ ಆಸಕ್ತಿ ಇಲ್ಲ. ಆದರೆ ನಾನು ಮದುವೆಯಾಗಲು ಬಯಸುವ ಹುಡುಗಿ ನನ್ನ ಮಟ್ಟಿಗೆ ಹಣ ಮುಖ್ಯ ಅಲ್ಲ. ಅದರ ಹುಡುಗಿ ಚೆನ್ನಾಗಿ ಓದಿರಬೇಕು, ಬಹಳ ಫ್ಯಾಷನೇಟ್ ಆಗಿರಬೇಕು, ಇನ್ನೂ ಬಹಳ ಸುಂದರವಾಗಿರಬೇಕು ಎಂದು ಹೇಳಿದ ಸೌರಭ್. ಸೌರಭ್ ಸಂದರ್ಶನದಲ್ಲಿ ಹೇಳಿದ್ದನ್ನು ಟಿವಿಯಲ್ಲಿ ಕೇಳ್ತಾ ಇದ್ದ ಅಕ್ಷತಾ ಮನಸ್ಸಿನಲ್ಲಿ, ಅಂದರೆ ಅವರಿಗೆ ಅಂತಹ ಹುಡುಗಿಯರು ಇಷ್ಟವೇ ಎಂದುಕೊಂಡಳು. ಮನಸ್ಸಿನಲ್ಲಿ ಹಾಗೆ ಅಂದುಕೊಂಡ ನಂತರ ತಕ್ಷಣ ಹೋಗಿ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡ್ಳು. ಸರಳ ಸೀರೆ, ಚಿನ್ನದ ಬಣ್ಣದ ಅವಳ ಚರ್ಮದ ಬಣ್ಣ, ಹಳ್ಳಿಯವಳಂತೆ ಹೆಣೆದ ಉದ್ದನೆಯ ಜಡೆ, ಹಣೆಯ ಮೇಲೆ ತಿಲಕ, ಅದರ ಕೆಳಗೆ ಚಿಕ್ಕದಾಗಿ ಕುಂಕುಮ, ಕೈಗಳಿಗೆ ತುಂಬ ಮಣ್ಣಿನ ಬಳೆಗಳು. ಅದಲ್ಲದೆ ಅವಳು ಹೆಚ್ಚು ಓದಿಲ್ಲದ ಕಾರಣ ಇಂಗ್ಲಿಷ್ ಕೂಡ ನಿರಾಳವಾಗಿ ಬರೋದಿಲ್ಲ ಅಕ್ಷತಾಗೆ. ಅವನು ಬಯಸಿದ್ದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಇದ್ಲು ಅಕ್ಷತಾ. ಒಂದು ವೇಳೆ ಇದರಿಂದ ನಾನು ಅವರಿಗೆ ಇಷ್ಟವಾಗ್ತಾ ಇಲ್ವೇ, ಅವನು ಬಯಸಿದಂತೆ ನಾನು ಬದಲಾದರೆ ಆಗಲಾದರೂ ನನ್ನ ಮೇಲಿನ ಅವನ ಪ್ರೀತಿ ಅವನಿಗೆ ತಿಳಿಯುತ್ತದೆ ಏನೋ, ಆಗ ಹೊರ ಹಾಕ್ತಾರೇನೋ ಅಂತ ಅಂದ್ಕೊಂಡ್ಳು ತಕ್ಷಣ ಅಕ್ಷತಾ. ಇದೇ ವಿಷಯವನ್ನು ಸೌರಭ್ ಜೊತೆ ತಕ್ಷಣ ಮಾತನಾಡಬೇಕೆಂದು ಅಂದ್ಕೊಂಡ್ಳು. ಒಂದಿನ ರಾಧಾ ಅವರ ಸಹಾಯದಿಂದ ಅಕ್ಷತಾ ವಿಳಾಸವನ್ನು ತಿಳ್ಕೊಂಡ ರಾಮರಾವ್ ಅವರು ಅಕ್ಷತಾ ಸೌರಭ್ ಮನೆಗೆ ಹೋದರು. ಆದರೆ ಸೆಕ್ಯೂರಿಟಿ ರಾಮರಾವ್ ಅವರನ್ನು ಮನೆ ಒಳಗಡೆ ಹೋಗಲು ಬಿಡದೆ ತಡೆದರು. ಒಳಗಡೆ ಹೋಗಲು ಸಾಧ್ಯ ಇಲ್ಲ ಎಂದು ಹೇಳಿದರು. ಯಾಕೆ ಸಾಧ್ಯ ಇಲ್ಲ? ಒಳಗಡೆ ನನ್ನ ಮಗಳು ಇದ್ದಾಳೆ. ನಾನು ನನ್ನ ಮಗಳನ್ನು ನೋಡಲು ಬಂದಿದ್ದೇನೆ. ಖಂಡಿತ ನಾನು ನನ್ನ ಮಗಳನ್ನು ನೋಡಲೇಬೇಕು. ಬೇಕಾದರೆ ಹೇಳಿ ನಿಮ್ಮ ಸರ್ಗೆ ಎಂದರು ಸ್ವಲ್ಪ ಕೋಪದಿಂದ ರಾಮ್ ಅವರು. ಅಂದರೆ ಕೃಷ್ಣ ಮತ್ತು ರಾಧಾ ಅವರು ರಾಮರಾವ್ ಮನೆಗೆ ಹೋಗಿ ಅವನಿಗೆ ಸೌರಭ್ ಬಗ್ಗೆ ಇಲ್ಲಸಲ್ಲದದ್ದನ್ನು ಹೇಳಿದರು. ಅದಕ್ಕಾಗಿಯೇ ಸೌರಭ್ ಮೇಲೆ ಕೋಪಗೊಂಡಿದ್ದ ರಾಮರಾವ್ ಅವರು, ಸರ್ ಇಲ್ಲ, ಏನಾದರೂ ಇದ್ದರೆ ಸರ್ ಬರೋವರೆಗೂ ಕಾಯ್ದು, ಸರ್ ಬಂದ ಮೇಲೆ ಅವರ ಅನುಮತಿಯನ್ನು ಪಡ್ಕೊಂಡು ನಂತರ ನೀವು ಒಳಗಡೆ ಹೋಗಿ. ಅಲ್ಲಿವರೆಗೂ ಮೇಡಮ್ ಅವರನ್ನು ಭೇಟಿಯಾಗಲು ಸಾಧ್ಯ ಇಲ್ಲ. ಸರ್ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದಾರೆ ಎಂದು ಸೆಕ್ಯೂರಿಟಿ ರಾಮರಾವ್ಗೆ ಹೇಳಿದ. ನಿಮ್ಮ ಸರ್ ಇಲ್ಲದಿದ್ದರೆ ಏನು? ನನ್ನ ಮಗಳನ್ನು ಕರೆದು ಕೇಳಿ. ಹಾಗಲ್ಲದೆ ನನ್ನ ಮಗಳನ್ನು ಭೇಟಿಯಾಗದೆ ನಾನು ಹೋಗೋದೇ ಇಲ್ಲ ಎಂದರು ರಾಮರಾವ್. ಆದರೂ ಕೂಡ ಸೆಕ್ಯೂರಿಟಿ ಸಿಬ್ಬಂದಿ ರಾಮರಾವ್ ಅವರನ್ನು ಒಳಗಡೆ ಕಳಿಸ್ಕೊಡ್ಲೇ ಇಲ್ಲ. ಸುಮಾರು ಅರ್ಧ ಗಂಟೆ ನಿಂತರೂ ಪ್ರಯೋಜನ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ರಾಮರಾವ್ ಅವರಿಗೆ ಫೋನ್ ಬಂದಿದ್ದರಿಂದ ಪಕ್ಕಕ್ಕೆ ಹೋಗಿ ಮಾತನಾಡಿದರು. ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿ ಮಾತನಾಡಿ ಬಂದ ರಾಮರಾವ್ ಅವರು, ಈಗ ನೋಡಿ, ನನ್ನ ಮಗಳೇ ಬಂದು ನಿಮಗೆ ಬುದ್ಧಿ ಹೇಳ್ತಾಳೆ ಎಂದರು ರಾಮರಾವ್ ಅವರು ಅವರನ್ನು ನೋಡ್ತಾ ಕೋಪದಿಂದ. ರಾಮರಾವ್ ಅವರ ಜೊತೆ ಮಾತನಾಡಿದ ನಂತರ ಸೌರಭ್ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ ರಾಧಾ ಅವರು ಫೋನ್ ಎತ್ತಿದ ಅಕ್ಷತಾ, ಹಲೋ, ಯಾರು ಅಂದ್ಲು. ಅಮ್ಮ ಅಕ್ಷತಾ, ಹೇಗಿದ್ದೀಯಮ್ಮ ಅಂತ ಕೇಳ್ತಾರೆ. ನೀವ್ಯಾರು ಅಂತಾಳೆ ಅಕ್ಷತಾ. ನಾನಮ್ಮ ನಿಮ್ಮ ಅತ್ತೆ ರಾಧಾ ಅಂತ ಹೇಳ್ತಾಳೆ ರಾಧಾ. ಹೆಸರು ಕೇಳಿದ ತಕ್ಷಣವೇ ಅಂದು ಸೌರಭ್. ಕೋಪದಿಂದ ನೆನಪಾದ ಅಕ್ಷತಾ ಭಯದಿಂದ, ನೀವ್ಯಾಕೆ ಕರೆ ಮಾಡಿದ್ದೀರಿ? ನಿಮ್ಮ ಜೊತೆ ಮಾತನಾಡಿದೆ ಎಂದು ನಿಮ್ಮ ಮಗನಿಗೆ ತಿಳಿದರೆ ನನ್ನನ್ನು ಕೊಲ್ತಾರೆ ಎಂದಳು ಅಕ್ಷತಾ. ಅದೇನಮ್ಮ ಹಾಗೆ ಹೇಳ್ತೀಯಾ? ನಿನ್ನ ಜೊತೆ ಮಾತನಾಡಬೇಕೆಂದು, ನೀನು ಹೇಗಿದ್ದೀಯ ಎಂದು ತಿಳ್ಕೊಳ್ಳಲು ಕರೆ ಮಾಡಿದೆ ಎಂದಳು ರಾಧಾ ಅಳುತ್ತಾ. ಅಯ್ಯಯ್ಯೋ ಹಾಗಲ್ಲ, ಆದರೆ ಅವರು ನಿಮ್ಮ ಮೇಲೆ ಬಹಳ ಕೋಪಗೊಂಡಂತೆ ಇದ್ದಾರಲ್ಲ, ಮತ್ತೆ ನಿಮ್ಮ ಜೊತೆ ಫೋನ್ ಮಾಡಿ ಮಾತನಾಡಿದರೆ ಎಲ್ಲಿ ಅವರಿಗೆ ಕೋಪ ಬರುತ್ತದೆಯೋ ಎಂದು ಹಾಗೆ ಹೇಳಿದೆ ಅಷ್ಟೇ ಅಮ್ಮ. ಪರವಾಗಿಲ್ಲಮ್ಮ, ಅವನಿಗೆ ಇಷ್ಟ ಇಲ್ಲದೇ ಇದ್ದರೂ ಏನನ್ನ ಮಾಡಬೇಡ. ಅಷ್ಟಕ್ಕೂ ನೀನು ಚೆನ್ನಾಗಿದೀಯಾ? ಮನಸ್ಸಿನಲ್ಲಿ ಇಲ್ಲದ ಪ್ರೀತಿಯನ್ನು ಮಾತುಗಳಲ್ಲಿ ಸುರಿಸುತ್ತಾ ರಾಧಾ ಕೇಳಿದರು. ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದ್ಲು ಅಕ್ಷತಾ. ಏನೋ ಅಮ್ಮ, ಹೀಗಿದ್ದೀವಿ
ಅದೆಲ್ಲ ನಾವು ಮಾಡಿಕೊಂಡ ದುರಾದೃಷ್ಟ. ಏನು ಮಾಡೋಣ ಎಂದಳು ಮೊಸಳೆ ಕಣ್ಣೀರು ಸುರಿಸುತ್ತಾ. ಅಯ್ಯಯ್ಯೋ ಅಳ್ಬೇಡಿ ಅಮ್ಮ, ಯಾವುದೋ ಒಂದು ದಿನ ಅವರು ಮತ್ತೆ ನಿಮ್ಮ ಜೊತೆ ಸಾಮಾನ್ಯವಾಗಿ ಇರ್ತಾರೆ. ಅಸಲಿಗೆ ನಿಮಗೆ ಮತ್ತು ನಿಮ್ಮ ಮಗನಿಗೆ ನಿಮ್ಮಿಬ್ಬರ ಮಧ್ಯೆ ಏನು ಜಗಳ ಎಂದು ಕೇಳಿದ್ಲು ಅಕ್ಷತಾ. ಅದು ಬಹಳ ದೊಡ್ಡ ಕತೆ. ಈಗ ಅದೆಲ್ಲ ಹೇಳಿ ನಿನ್ನನ್ನು ನೋಯಿಸಲು ಸಾಧ್ಯವಿಲ್ಲ. ಯಾವುದೋ ಒಂದು ದಿನ ಖಂಡಿತ ನಿನಗೆ ಹೇಳ್ತೀನಿ. ಆದರೆ ಈಗ ನಿಮ್ಮ ತಂದೆ ನಿನಗಾಗಿ ಅಲ್ಲಿಗೆ ಬಂದರೆ ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇಲ್ವಂತೆ. ಪಾಪ ಸುಮಾರು 2 ಗಂಟೆಯಿಂದ ಅವರು ಬಿಸಿಲಿನಲ್ಲಿ ನಿಂತ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈಗಷ್ಟೇ ನನಗೆ ಫೋನ್ ಮಾಡಿ ಹೇಳಿದ್ರಮ್ಮ, ಅವರಿಗೆ ನಿನ್ನನ್ನು ನೋಡಬೇಕಂತೆ. ಒಮ್ಮೆ ಸೆಕ್ಯೂರಿಟಿ ಬಳಿ ಹೋಗಿ ಅವರಿಗೆ ಹೇಳಿ ನಿಮ್ಮ ತಂದೆಯನ್ನು ಭೇಟಿಯಾಗು. ಸಾಧ್ಯವಾದರೆ ಮನೆಗೆ ಕರ್ಕೊಂಡು ಹೋಗು. ಇಲ್ಲ ಸೌರಭ್ ಏನಾದರೂ ಹೇಳ್ತಾನೆ ಎಂದುಕೊಂಡ್ರೆ ಕನಿಷ್ಠ ಅಲ್ಲೇ ಆದರೂ ಅವರನ್ನು ಮಾತನಾಡಿಸು. ಪಾಪ ಅಮ್ಮ, ದೊಡ್ಡವರು ತಾನೇ, ಎಷ್ಟು ಹೊತ್ತು ಬಿಸಿಲಿನಲ್ಲಿ ನಿಲ್ತಾರೆ ಹೇಳು ಎಂದಳು ಅವಳ ಮನ ಕರಗುವ ಡೈಲಾಗ್ಗಳನ್ನು ಎಸೆಯುತ್ತಾ ರಾಧಾ. ಅಯ್ಯಯ್ಯೋ ಅಪ್ಪ ಬಂದಿದ್ದಾರಾ? ನನಗೆ ಗೊತ್ತೇ ಇರಲಿಲ್ಲ. ನಾನು ಈಗಲೇ ಹೋಗ್ತೇನೆ. ಆದರೂ ಅಪ್ಪ ಮನೆಗೆ ಬಂದರೆ ಏನು ಅಂದ್ಕೊಳ್ತಾರೋ ಏನೋ. ಅವರು ಏನೂ ಹೇಳೋದಿಲ್ಲ. ನಾನು ಈಗಲೇ ಅಪ್ಪನನ್ನು ಮನೆಗೆ ಕರ್ಕೊಂಡು ಬರ್ತೇನೆ ಎಂದು ಕಾಲನ್ನ ಕಟ್ ಮಾಡಿ ಹೊರಗೆ ಹೋದ್ಲು ಅಕ್ಷತಾ. ನಂತರ ಅಕ್ಷತಾ ಹೊರಗೆ ಹೋಗೋ ಅಷ್ಟರಲ್ಲಿ ಗೇಟ್ ಹತ್ತಿರ ನಿಂತಿದ್ದ ರಾಮರಾವ್ ಅವರನ್ನು ನೋಡಿ ಓಡಿ ಹೋದ್ಲು. ವಾಚ್ಮ್ಯಾನ್ಗೆ ಅಣ್ಣ ಗೇಟ್ ಓಪನ್ ಮಾಡಿ, ಅವರು ನಮ್ಮ ಅಪ್ಪ, ಯಾಕೆ ಇಲ್ಲಿ ನಿಲ್ತಿದ್ದೀರಿ ಎಂದಳು ಅಕ್ಷತಾ. ಅಮ್ಮ, ಇವರು ನಿಜವಾಗಿಯೂ ನಿಮ್ಮ ಅಪ್ಪನ? ಆದರೆ ಆಗಿನಿಂದ ನಿಮಗೆ ಫೋನ್ ಮಾಡಲು ಹೇಳಿದರೆ ಫೋನ್ ನಂಬರ್ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು ನಂಬಲಿಲ್ಲ ಎಂದ ವಾಚ್ಮ್ಯಾನ್ ಹಾಗೆ ಹೇಳಿದಾಗ ಅಕ್ಷತಾ ಸ್ವಲ್ಪ ಬೇಸರವಾಯಿತು. ನಿಜ, ನಾನು ಇಲ್ಲಿಗೆ ಬಂದಿರುವ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಅಪ್ಪನಿಗೆ ಹೇಗೆ ತಿಳಿಯುತ್ತೆ? ನಾನು ಹೇಳಿದೆ ಅಪ್ಪನಿಗೆ ವಿಷಯ ಹೇಗೆ ತಿಳಿಯಿತು ಅಂತ ಅಂದ್ಕೊಂಡು ಆ ವಿಷಯವನ್ನು ಹೊರಗೆ ಹೇಳಲಾಗದೆ, ಅದು ಅಣ್ಣ, ಅಪ್ಪನಿಗೆ ಲ್ಯಾಂಡ್ಲೈನ್ ನಂಬರ್ ಗೊತ್ತಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಅದಕ್ಕೆ ಯಾರಿಗೆ ಕಾಲ್ ಮಾಡಬೇಕು ಅಂತ ತಿಳಿಯದೆ ಹಾಗೆ ಹೇಳಿರಬೇಕು ಅಷ್ಟೇ ಎಂದು ಗೇಟ್ ತೆಗೆದ ತಕ್ಷಣ ಅಕ್ಷತಾ ಅವರನ್ನು ಕರೆದುಕೊಂಡು ಒಳಗಡೆ ಹೋದಳು. ರಾಮರಾವ್ ಅವರೊಂದಿಗೆ ಒಳಗಡೆ ಹೋಗುವಾಗ ಅವರು, ಅಮ್ಮ ಪುಟ್ಟ ಹೇಗಿದ್ದೀಯಾ? ನೀನು ಯಾಕೆ ಇಲ್ಲಿದ್ದೀಯಾ? ನೀವು ಇರುವುದು ಇಲ್ಲಿ ಅಲ್ವಲ್ಲ ಎಂದರು. ಅದು ಅಪ್ಪ ಎನ್ನುವ ವಿಷಯವನ್ನು ಬದಲಿಸಲು, ನಾನು ಚೆನ್ನಾಗಿದ್ದೇನೆ ಅಪ್ಪ. ಅಮ್ಮ ಮತ್ತು ನೀವು ಹೇಗಿದ್ದೀರಿ? ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಅವಳೇನಾದರೂ ಫೋನ್ ಮಾಡಿದ್ಲಾ ಎಂದು ಅಕ್ಷತಾ ಸೋಫಾದ ಮೇಲೆ ಅವರ ತಂದೆಯನ್ನು ಕೂರಿಸಿ ಅವರ ಪಕ್ಕದಲ್ಲೇ ಕುಳಿತುಕೊಂಡ್ಳು. ನಾವು ಚೆನ್ನಾಗಿದ್ದೇವೆ ಅಕ್ಷತಾ, ಇನ್ನು ಅಕ್ಕನ ವಿಷಯವೇ ಫೋನ್ ಮಾಡಿಲ್ಲಮ್ಮ. ನಮಗೆ ತಿಳಿದಿರುವ ಕಡೆಗಳಲ್ಲಿ ಹುಡುಕಿಸ್ತಾನೆ ಇದ್ದೀವಿ. ತಿಳಿಯದೆ ತಪ್ಪಿಸಿ ಹೋಗುವ ಚಿಕ್ಕ ಮಕ್ಕಳಾದರೆ ಹುಡುಕಿಸಬಹುದು. ಆದರೆ ಬೇಕು ಅಂತಾನೆ ಗೊತ್ತಿದ್ದು ಓಡಿ ಹೋಗಿರೋರನ್ನ ಅಂತ ಮಾತು ಬಾರದಂತೆ ನಿಲ್ಲಿಸಿದ್ರು ಪಾಪ. ಈ ಕತೆ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಿ. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.